Hi dear students, welcome to Alpha Tutorials online biology classes. I am Dr. Ashish Singh. ಇವತ್ತಿಂದ ನಾವು KCET PYQ series ಅನ್ನು ಶುರು ಮಾಡಕ್ಕೆ ಹೋಗ್ತಾ ಇದ್ದೀವಿ. So, in ಮುಂದೆ on our channel you will be getting the videos of biology Karnataka CET ನಲ್ಲಿ ಕೇಳಿರ್ತಕ್ಕಂಥ previous year questions. Previous year questions ಇನ ಮಹತ್ವ ಬಹಳ ಮುಖ್ಯವಾದಂಥದ್ದು. ಏನಂತ ಹೇಳಿದ್ರೆ because previous year questions will give you an idea ಆ ಚಾಪ್ಟರ್ ಇಂದ ಟ್ರೆಂಡಿಂಗ್ ಟಾಪಿಕ್ ಯಾವುದು, ಯಾವ ಟಾಪಿಕ್ ಮೇಲೆ ಭಾಳಷ್ಟು ಕ್ವಶನ್ಸ್ಗಳನ್ನು ಕೇಳಿರ್ತಕ್ಕಂಥದ್ದು, ಆ್ಯಂಡ್ ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ವಿಲ್ ಬಿ ಏಬಲ್ ಟು ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ಹೇಳ್ಬಿಟ್ಟು. ಸೊ ವಿತ್ ದಿಸ್ ಶಾರ್ಟ್ ಇಂಟ್ರೊಡಕ್ಷನ್, ಸೊ ಐ ಹ್ಯಾವ್ ಗಾಟ್ ಫ್ಯೂ ಕ್ವಶನ್ಸ್, ಎಸ್ಪೆಷಲಿ ನಾನು ಕಲೆಕ್ಟ್ ಮಾಡಿರ್ತಕ್ಕಂಥ ಕ್ವಶನ್ಸು ಫ್ರಮ್ ದ ಇಯರ್ 2022, ಅಂದರೆ ಲಾಸ್ಟ್ 2 years ಕ್ವಶನ್ಸನ್ನು ನಾನು ಮಾತ್ರ ಕನ್ಸಿಡರ್ ಮಾಡಿರ್ತೇನೆ. ಸೊ 2022 ಆ್ಯಂಡ್ 2023 ಬಿಕಾಸ್ ಇತ್ತೀಚೆಗೆ ಸಿಲೆಬಸ್ನಲ್ಲಿ ಕರ್ನಾಟಕ CET ನಲ್ಲೂ ಕೂಡ ಲೈಕ್ 2023 ಬ್ಯಾಚ್ನಲ್ಲಿ ಕೆಲವೊಂದು ಸಿಲೆಬಸ್ನಲ್ಲಿ ಚೇಂಜಸ್ ಆಗಿರೋ ಕಾರಣದಿಂದ ನಾನು ಈ 2 ವರ್ಷದ ಕ್ವಶನ್ಸನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿರ್ತೇನೆ. ರೈಟ್, ಫಾರ್ ಮೋರ್ type of questions you can solve right from 2014 to 2023 ವರೆಗೂ ನೀವು ಸಾಲ್ವ್ ಮಾಡಿದರೆ ಇನ್ನೂ ಬೆಟರ್ ಅಂತಾನೆ ಅನ್ಕೋಬಹುದು ನೀವು ಪ್ರಿಪ್ರೇಷನ್ ಸಲುವಾಗಿ. ಆಲ್ ರೈಟ್, ಸೊ ನೋಡಿ ಇಲ್ಲಿ ಫಸ್ಟ್ ಕ್ವೆಶನ್, ವಿಚ್ ಸೆಲ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ಇಸ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಫಸ್ಟ್ ಚಾಪ್ಟರ್ ಏನೋ ಕ್ವೆಶನ್ ಆಗಿರ್ತದೆ ಇದು, ದ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. KCET 2022 ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಎಂಬ್ರಿಯೋ ಸ್ಯಾಕ್, ಸಿ ಪ್ರೀವಿಯಸ್ ಇಯರ್ ಟ್ರೆಂಡಿಂದ ನೋಡ್ಕೋತಾ ಬಂದಂಗೆ ಅಧಿಕವಾಗಿ ಹೆಚ್ಚು ಕ್ವಶನ್ಸ್ ಎಲ್ಲಿಂದ ಫ್ರೇಮ್ ಆಗಿದ್ದಾವೆ ಈ ಚಾಪ್ಟರಿಂದ ಅಂತ ಹೇಳಿದ್ರೆ, ದೇ ಆಲ್ ಆರ್ ರಿವಾಲ್ವಿಂಗ್ ಆಲ್ ಅರೌಂಡ್ ಡಬಲ್ ಫರ್ಟಿಲೈಸೇಷನ್, ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್, ಮೆಗಾಸ್ಪೋರೋಜೆನೆಸಿಸ್. ಇದರಲ್ಲಿನೇ ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳಲಾಗಿದೆ. ಓಕೆ, ಸೊ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ ನಾನು ಇಲ್ಲಿ ಅಡ್ವೈಸ್ ಮಾಡ್ತೇನೆ. ರೈಟ್, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಎಂಬ್ರಿಯೋ ಸ್ಯಾಕ್ ವಿಚ್ ಈಸ್ ಅ 7-celled 8-nucleate ಸ್ಟ್ರಕ್ಚರ್. ಇಲ್ಲಿ ನಾವು ನೋಡ್ಬೋದು ಈ ಎಂಡಿಗೆ ಛಲಾಜಲ್ ಎಂಡ್ ಅಂತ ನಾವು ಗುರುತಿಸ್ತೀವಿ ಆ್ಯಂಡ್ ದ ಮೈಕ್ರೋಪೈಲಾರ್ ಎಂಡ್ ಅಂತ ಗುರುತಿಸ್ತೀವಿ ಇದಕ್ಕೆ. ವೆನ್ ಯು ಕ್ಯಾನ್ ಸಿ ದೀಸ್ 3 cells ಟುಗೆದರ್, ಇವುಗಳನ್ನು ನಾವು ಎಗ್ ಅಪಾರ್ಟಸ್ ಅಂತ ಕರಿತೇವೆ. ಈ ಸೆಂಟರ್ನಲ್ಲಿ ಇರ್ತಕ್ಕಂಥ ಸೆಲ್, ದೊಡ್ಡದಾಗಿರುವಂಥ ಸೆಲ್, ದಟ್ ಈಸ್ ದ ಸೆಂಟ್ರಲ್ ಸೆಲ್. ರೈಟ್, ಈ ಸೆಂಟ್ರಲ್ ಸೆಲ್ನಲ್ಲಿ ಇರತಕ್ಕಂಥ ಇವು 2 ಸ್ಟ್ರಕ್ಚರ್ಸ್, ಇವುಗಳು ದೇ ಆರ್ ದ ಪೋಲಾರ್ ನ್ಯೂಕ್ಲಿಯೈ. ಏನಿದಾವೆ ಇವು? ದೀಸ್ ಆರ್ ದ ಪೋಲಾರ್ ನ್ಯೂಕ್ಲಿಯೈ. ಈ ಪೋಲಾರ್ ನ್ಯೂಕ್ಲಿಯೈ ಡಬಲ್ ಫರ್ಟಿಲೈಸೇಷನ್ ಅಥವಾ ಫರ್ಟಿಲೈಸೇಷನ್ ನಡೆಯತಕ್ಕಂಥ ಸಂದರ್ಭದಲ್ಲಿ ಈ ಪೋಲಾರ್ ನ್ಯೂಕ್ಲಿಯೈ ಮುಂಚೆ 2 ಸಪ್ರೇಟ್ ನ್ಯೂಕ್ಲಿಯಸ್ ಆಗಿ ಪ್ರೆಸೆಂಟ್ ಇರ್ತಾವೆ. ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್, ಒನ್ಸ್ ದ ಮೇಲ್ ಪ್ರೋ ನ್ಯೂಕ್ಲಿಯೈ ಫ್ರಾಮ್ ದ ಪೋಲನ್ ಗ್ರೇನ್ ವಿಚ್ ಈಸ್ ರಿಸೀವ್ಡ್ ಇನ್ ಟು ದ ಎಂಬ್ರಿಯೋ ಸ್ಯಾಕ್, ಅದು ಮೊದಲಿಗೆ ಎಕ್ಸೆಲ್ ಜೊತೆ ಫ್ಯೂಸ್ ಮಾಡಿಬಿಟ್ಟು ಝೈಗೋಟ್ ಫಾರ್ಮ್ ಮಾಡ್ತದೆ. ಅದು ದಟ್ ಈಸ್ ಕಂಪ್ಲೀಟ್ ದ ಸಿನ್ಗ್ಯಾಮಿ. ವೈಲ್ ಅನದರ್ ಮೇಲ್ ಪ್ರೋ ನ್ಯೂಕ್ಲಿಯೈ ವಿಚ್ ಈಸ್ ಪ್ರೆಸೆಂಟ್ ಬಿಫೋರ್ ಇಟ್ ಫ್ಯೂಸಸ್ ವಿತ್ ದ ಪೋಲಾರ್ ನ್ಯೂಕ್ಲಿಯೈ, ಈ ಪೋಲಾರ್ ನ್ಯೂಕ್ಲಿಯೈ 2 ಸಪ್ರೇಟ್ ಆಗಿರೋ ಬಾಡಿ ಮದು ಒಂದೇ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗ್ತಾವೆ. ಅವಾಗ ಅದನ್ನ ಸೆಕೆಂಡರಿ ನ್ಯೂಕ್ಲಿಯಸ್ ಅಂತ ಕರಿತೀವಿ ನಾವು. ಸೆಕೆಂಡರಿ ನ್ಯೂಕ್ಲಿಯಸ್ ಮೇಲ್ ಪ್ರೋ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಮಾಡಿಬಿಟ್ಟು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮ್ ಮಾಡ್ತದೆ. ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಸೇ ಆ್ಯಕ್ಚುಲಿ ಮುಂದೆ ಆಫ್ಟರ್ ದ ಫರ್ಟಿಲೈಸೇಷನ್ ಎಂಡೋಸ್ಪರ್ಮ್ ಟಿಶ್ಯೂ ಫಾರ್ಮ್ ಮಾಡ್ತಕ್ಕಂಥ ಶುರುವಾತ್ ಇಲ್ಲಿಂದನೇ ಆಯಿತು. ದಟ್ ಈಸ್, ಅಂದರೆ ಇಲ್ಲಿ ಕ್ವಶನಲ್ಲಿ ನಮಗೆ ಕೇಳಿರ್ತಾರೆ, ಫೀಮೇಲ್ ಗ್ಯಾಮೆಟೋಫೈಟಿನ ಯಾವ ಪಾರ್ಟ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ರೈಟ್, ಸೊ ಆಂಟಿಪೋಡಲ್ಸ್ ಇಲ್ಲ, ಎಗ್ ಸೆಲ್ ಇಲ್ಲ, ಸಿನರ್ಜಿಡ್ಸ್ ಇಲ್ಲ, ಸೆಂಟ್ರಲ್ ಸೆಲ್ ಹೌದು. ಸೊ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವೆಶ್ಚನ್ ನಂಬರ್ 1 ಈಸ್
central cell. All right. Next. So question number 2, stalk of the stamen is. Stamen andre this is a stamen. ಸ್ಟೇಮನ್ ಬಂದ್ಬಿಟ್ಟು ಅದು ಆ್ಯಕ್ಚುಲಿ ಆಂಡ್ರೋಶಿಯಮಿನ ಯೂನಿಟ್ ಆಗಿರುತ್ತೆ. ಅಂದರೆ ಫ್ಲವರ್ನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಏನಿರುತ್ತಲ್ಲ ಅದರ ಯೂನಿಟ್ಟು ಸ್ಟೇಮನ್ ಆಗಿರುತ್ತೆ. ಸ್ಟೇಮನ್ನಲ್ಲಿ ಮುಖ್ಯವಾಗಿ ಆ ಬೈಲೋಬ್ಡ್ ಸ್ಟ್ರಕ್ಚರ್ ಮೇಲ್ಗಡೆ ಇರುತ್ತೆ, ಪ್ರಾಕ್ಸಿಮಲ್ ಎಂಡು, ಅದಕ್ಕೆ ನಾವು ಆಂಥರ್ ಅಂತ ಕರಿತೀವಿ. ವಿದಿನ್ ವಿಚ್ ಯು ಕ್ಯಾನ್ ಸಿ ದ ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೈನ್ಸ್ ಡೆವಲಪ್ ಆಗಿರ್ತವೆ ಆಂಥರ್ ಒಳಗಡೆ. ಈ ಆಂಥರ್, ಬೈಲೋಬ್ಡ್ ಆಂಥರ್ ಒಂದು ಟ್ಯುಬ್ಯುಲಾರ್ ಸ್ಟ್ರಕ್ಚರಿಗೆ ಕನೆಕ್ಟ್ ಆಗಿರ್ತದೆ. ಈ ಟ್ಯುಬ್ಯುಲಾರ್ ಪಾರ್ಟೇ ಮುಂದೆ ಫ್ಲವರ್ನಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥ ಭಾಗ. ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಫಿಲಮೆಂಟ್. ಇದನ್ನೇನಂತ ಕರಿತೀವಿ ನಾವು? ಫಿಲಮೆಂಟ್. ಈ ಫಿಲಮೆಂಟ್ ಆಂಥರಿಗೆ ಕನೆಕ್ಟ್ ಆಗ್ತಕ್ಕಂಥ ಪಾಯಿಂಟ್ ಆಗಿ ಏನಿರುತ್ತೆ, ದಿಸ್ ಈಸ್ ಅ ಫಿಲಮೆಂಟ್ ಅಂದ್ಕೊಳ್ರಿ, ಇದು ಆಂಥರ್ ಈ ರೀತಿ ಕನೆಕ್ಟ್ ಆಗಿರ್ತದೆ. ಓಕೆ, ಬೈಲೋಬ್ಡ್ ಆಂಥರ್ ಈ ರೀತಿ ಕನೆಕ್ಟ್ ಆಗಿರ್ತದೆ ಅದಕ್ಕೆ. ಸೊ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಕನೆಕ್ಟಿವ್. ಅದನ್ನು ಏನಂತ ಕರಿತೀವಿ? ಕನೆಕ್ಟಿವ್. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು ಸ್ಟಾಕ್ ಆಫ್ ದ ಸ್ಟೇಮನ್. ದಿಸ್ ಈಸ್ ಆಕ್ಚುಲಿ ದ ಸ್ಟಾಕ್ ಆಫ್ ಸ್ಟೇಮನ್. ಸ್ಟಾಕ್ ಆಫ್ ದ ಸ್ಟೇಮನ್ ಅದನ್ನ ಫಿಲಮೆಂಟ್ ಅಂತ ಕರಿತೀವಿ. ಫಿಲಮೆಂಟ್ ಈಸ್ ಸ್ಟಾಕ್ ಆಫ್ ದ ಸ್ಟೇಮನ್. ಇಲ್ಲಿ ಆಪ್ಷನ್ಸ್ನಲ್ಲಿ ನಿಮಗೆ ನೀವು ಬೇರೆ ಆಪ್ಷನ್ಸ್ನು ಕೂಡ ನೋಡಬಹುದು. ಪಿಟಿಯೋಲ್ ಈಸ್ ಸ್ಟಾಕ್ ಆಫ್ ದ ಲೀಫ್. ಅಂದರೆ ಈ ರೀತಿ ಲೀಫ್ ಇರುತ್ತದೆ, ಇದಕ್ಕೆ ನಾವು ಪಿಟಿಯೋಲ್ ಅಂತ ಕರಿತೀವಿ. ಪೆಡಂಕಲ್ ಈಸ್ ದ ಸ್ಟಾಕ್ ಆಫ್ ದ ಇನ್ಫ್ಲೋರೆಸೆನ್ಸ್. ಇನ್ಫ್ಲೋರೆಸೆನ್ಸ್ ಅಂದರೆ ಗ್ರೂಪ್ ಆಫ್ ಫ್ಲವರ್ಸಿಗೆ ಇನ್ಫ್ಲೋರೆಸೆನ್ಸ್ ಅಂತ ಕರಿತೀವಿ. ಇನ್ಫ್ಲೋರೆಸೆನ್ಸಿನ ಸ್ಟಾಕ್ ಯಾವುದಕ್ಕೆ ಎಲ್ಲ ಫ್ಲವರ್ಸ್ ಅಟ್ಯಾಚ್ ಇರ್ತಾವೆ ನೋಡಿ, ಅದಕ್ಕೆ ಪೆಡಂಕಲ್ ಅಂತ ಕರಿತೀವಿ. ಪೆಡಿಸೆಲ್ ಈಸ್ ಸ್ಟಾಕ್ ಆಫ್ ದ ಫ್ಲವರ್. ಪೆಡಿಸೆಲ್ ಅಂದರೆ ಸ್ಟಾಕ್ ಆಫ್ ದ ಫ್ಲವರ್, ಅದಕ್ಕೆ ಪೆಡಿಸೆಲ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟಾಕ್ ಆಫ್ ದ ಸ್ಟೇಮನ್ ಅಂತ ಕೇಳಿದರೆ ಆನ್ಸರು ಫಿಲಮೆಂಟ್ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 3, the ovule of angiosperm is technically known as. Ovule, ಇದು ಸ್ಟ್ರಕ್ಚರ್, ಇದರ ಒಳಗಡೆ ಇರತಕ್ಕಂಥದ್ದು ಎಂಬ್ರಿಯೋ ಸ್ಯಾಕ್. ಅದನ್ನು ನಾವು ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ಓಕೆ, ಅಥವಾ ಮೆಗಾಸ್ಪೋರ್ ಅಂತ ಕರಿತೀವಿ. ಮೆಗಾಸ್ಪೋರ್ ಮದರ್ ಸೆಲ್ ಅಂದರೆ ಏನು? ಮೆಗಾಸ್ಪೋರ್ ಮದರ್ ಸೆಲ್ಸ್ ಡಿಪ್ಲಾಯ್ಡ್ ಸೆಲ್ ಸ್ಟ್ರಕ್ಚರ್ಸ್ ಆಗಿರ್ತವೆ. ಅವುಗಳು ಏನು ಫಾರ್ಮ್ ಮಾಡ್ತವ ಅಂತ ಹೇಳಿದರೆ ಮೆಗಾಸ್ಪೋರೋಫಿಲ್ ಫಾರ್ಮ್ ಮಾಡ್ತವೆ. ದೇ ಫಾರ್ಮ್ ಮೆಗಾಸ್ಪೋರೋಫಿಲ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ಸೊ ಓವ್ಯೂಲನ್ನು ಟೆಕ್ನಿಕಲಿ ನಾವು ಮೆಗಾಸ್ಪೊರಾಂಜಿಯಮ್ ಅಂತ ಕರಿತೇವೆ. ವಾಟ್ ಈಸ್ ovule of angiosperm is technically known as? That is actually called megasporangium. Okay, megasporangium is the other name for ovule anta kariಬಹುದು. Right, next, a typical mature embryo sac of angiosperm. First slide nalle naan helide nodi. How many cells you can find here? 3, 6 and larger cell 7, number 7. Nucleus ಬಂದಾಗ 1, 2, 3, 4, 5, 6. Initially ಎರಡು separate nucleus ಇರ್ತಾವ, polar nuclei. Total 8 nucleus. So embryo sac of a typical angiosperm is 7-celled and 8 nucleate structure. ಸರಿಯಾದ ಆಪ್ಷನ್ ನಲ್ಲಿ ಆಯ್ಕೆ ಮಾಡಬೇಕಿಲ್ಲೀಗ. 7 ನ್ಯೂಕ್ಲಿಯೇಟ್ ಅಂತ ಕೊಟ್ಟಿದ್ದಾರೆ, 8 ಸೆಲ್ಡ್ ಇದು ಇಲ್ಲ. 8 ನ್ಯೂಕ್ಲಿಯೇಟೆಡ್ 8 ಸೆಲ್ಡ್ ಇದೂ ಇಲ್ಲ. 8 ನ್ಯೂಕ್ಲಿಯೇಟೆಡ್ 1 ಸೆಲ್ಡ್ ಸ್ಟ್ರಕ್ಚರ್ ನೋ. ಲಾಸ್ಟ್ ಆಪ್ಷನ್ ನೋಡಿ, 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್ ಸ್ಟ್ರಕ್ಚರ್. ಐದರ್ ದೇ ಮೈಟ್ ಗಿವ್ 7 ಸೆಲ್ಡ್ 8 ನ್ಯೂಕ್ಲಿಯೇಟ್ ಅಥವಾ 8 ನ್ಯೂಕ್ಲಿಯೇಟೆಡ್ 7 ಸೆಲ್ಡ್, ಎರಡೂ ಒಂದೇ. ಸೊ ಸರಿಯಾಗಿ ಕೇರ್ಫುಲ್ ಆಗಿ ಓದ್ಬಿಟ್ಟು ಯು ಹ್ಯಾವ್ ಟು choose correctly the answer. Okay.
Next, one of the 2000-year-old variable seed discovered during the archaeological evacuation at King's Herald near Dead Sea is ಯಾವ ಪ್ಲಾಂಟ್ ಇದು? ಎನ್ ಸಿ ಆರ್ ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಇದು ಸರಳವಾಗಿರುವಂಥ ಒಂದು ಲೈನಲ್ಲಿ ಇದರ ಆನ್ಸರ್ ಸಿಕ್ತು ನಿಮಗೆ. ಸೊ 2000-year-old ಸೀಡನ್ನು ಇವ್ಯಾಕ್ಯುಯೇಟ್ ಮಾಡಿಬಿಟ್ಟು ಅದರಿಂದ ಇಟ್ ಈಸ್ ಅಗೇನ್ ಫೌಂಡ್ ಟು ಬಿ ಜರ್ಮಿನೇಟೆಡ್ ಅಂಥ ಸೀಡ್ ದಟ್ ಈಸ್, ನಾವು ಅದಕ್ಕೆ ಖಜೂರ್ ಅಂತ ಕರಿತೀವಲ್ಲ, ಖಜೂರ್, ಫೀನಿಕ್ಸ್ ಡಕ್ಟೈಲಿಫೆರಾ. ಆ ಪ್ಲಾಂಟ್ ನೇಮ್ ಏನು? ಫೀನಿಕ್ಸ್ ಡಕ್ಟೈಲಿಫೆರಾ ಈಸ್ ದ option, sorry, correct option for this question. All right, next one. A flower has 10 stamens, each having a bilobed diathecous anther. ಒಂದು ಫ್ಲವರ್ ಅಲ್ಲಿ ಅಂದರೆ ಇದು ಸ್ಟೇಮನ್ ಅದ, ಸ್ಟೇಮನ್ ಅಲ್ಲಿ 2 ಲೋಬ್ಸ್ ಪ್ರೆಸೆಂಟ್ ಇರ್ತವೆ. ಓಕೆ, ವೆನ್ ವಿ ಟೇಕ್ ದಿಸ್ ಕ್ರಾಸ್ ಸೆಕ್ಷನ್ ಇಟ್ ಅಪಿಯರ್ಸ್ ಲೈಕ್ ದಿಸ್ ಆಕ್ಚುಲಿ. ಹೌದಾ? ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟ್? ನೋಡಿ, ದ ಬೈಲೋಬ್ಡ್ ಆಂಥರ್ ಅಂತ ಹೇಳಿದ್ರೆ ದಿಸ್ ಈಸ್ ಆಕ್ಚುಲಿ 1 ಲೋಬ್ ಅಂಡ್ ದಿಸ್ ಈಸ್ ಅನದರ್ ಲೋಬ್, ರೈಟ್? ಪಾರ್ಟಿಷನ್ ವೈಸ್ ನೋಡಿದ್ರೆ ಅಲ್ಲಿ 4 ಪಾರ್ಟಿಷನ್ಸ್ ಕಾಣಿಸ್ತಾವೆ ನಿಮಗೆ. ಆಕ್ಚುಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. ಈ 10 ಸ್ಟೇಮನ್ಸ್ ಇದಾವೆ. ಇಂಥವು ಎಷ್ಟು ಸ್ಟೇಮನ್ಸ್ ಇದಾವೆ? 10 ಸ್ಟೇಮನ್ಸ್ ಆರ್ ಫೌಂಡ್ ಇನ್ ಅ ಫ್ಲವರ್. ಸೊ ಈಚ್ stamen is having bilobed anther, and if each microsporangium, ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಂನಲ್ಲಿ ಎಷ್ಟು ಸೆಲ್ಸ್ ಇದಾವೆ ಅಂತ ಕೇಳ್ತಾರೆ ಇಲ್ಲಿ. ಸಿ 5 ಪೋಲನ್ ಮದರ್ ಸೆಲ್ಸ್ ಆರ್ ದೇರ್. 5 ಪೋಲನ್ ಮದರ್ ಸೆಲ್ಸ್ ಆರ್ ದೇರ್. ಸೊ ಡೈಥಿಕಸ್ ಆಂಥರ್ ಅಂತ ಹೇಳಿದಾಗ ಈ ಒಂದು ಲೋಬಲ್ಲಿ 2 ಮೈಕ್ರೋಸ್ಪೊರಾಂಜಿಯಂ ಮದರ್ ಸೆಲ್ಸ್ ವಿಲ್ ಬಿ ಫೌಂಡ್ ಪ್ರೆಸೆಂಟ್. ಅಂದರೆ ಈ ರೀತಿ ನಿಮಗೆ 5 ಈ ಪ್ರತಿಯೊಂದಲ್ಲಿ ಇರ್ತಕ್ಕಂಥ ಸೆಲ್, ಪೋಲನ್ ಮದರ್ ಸೆಲ್ ಮಿಯೋಟಿಕಲಿ ಡಿವೈಡ್ ಮಾಡಿಬಿಟ್ಟು ಪೋಲನ್ ಗ್ರೈನ್ಸನ್ನು ಫಾರ್ಮ್ ಮಾಡ್ತದೆ, ಕರೆಕ್ಟ್? ಸೊ ಆ ಸಂದರ್ಭದಲ್ಲಿ ನೋಡಿ ಏನಾಗ್ತದೆ ಇಲ್ಲಿ ಅಂತ ಹೇಳಿದರೆ 5 ಪೋಲನ್ ಮದರ್ ಸೆಲ್ಸ್. ಅಂದರೆ ನಮಗೆ ಗೊತ್ತಿರೋ ಹಾಗೆ 1 ಪೋಲನ್ ಮದರ್ ಸೆಲ್ ಡಿವಿಷನ್ ಹೊಂದ್ಬಿಟ್ಟು, ಅಂದರೆ ಇಟ್ ವಿಲ್ ಡಿವೈಡ್ ಟು ಫಾರ್ಮ್ ಹೌ ಮೆನಿ? 4 ಪೋಲನ್ ಗ್ರೈನ್ಸ್. 1 ಪೋಲನ್ ಮದರ್ ಸೆಲ್ ಇಂದ ನಮಗೆ ಎಷ್ಟು ಪೋಲನ್ ಗ್ರೈನ್ಸ್ ಫಾರ್ಮ್ ಆಗ್ತವೆ? 4 ಪೋಲನ್ ಗ್ರೈನ್ಸ್ ವಿಲ್ ಬಿ ಫಾರ್ಮ್ಡ್. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಅವ್ರು ಕೇಳಿದ್ದಾರೆ ಹೌ ಮೆನಿ ಪೋಲನ್ ಗ್ರೈನ್ಸ್ ವುಡ್ ಬಿ ಪ್ರೊಡ್ಯೂಸ್ಡ್ ಬೈ ದ ಫ್ಲವರ್. ಎಷ್ಟು ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಆಗ್ತವೆ ಇಫ್ ಅ ಫ್ಲವರ್ ಹ್ಯಾಸ್ ಗಾಟ್ 10 ಸ್ಟೇಮನ್ಸ್ ಆ್ಯಂಡ್ 10 ಸ್ಟೇಮನ್ಸ್ನಲ್ಲಿ 5 ಪೋಲನ್ ಮದರ್ ಸೆಲ್ಸು ಪ್ರೆಸೆಂಟ್ ಇರ್ತವೆ ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಂನಲ್ಲಿ. ಈ ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಂನಲ್ಲಿ 5 ಪೋಲನ್ ಮದರ್ ಸೆಲ್ಸ್ ಇದಾವೆ. ಅಂದರೆ 1 ಪೋಲನ್ ಮದರ್ ಸೆಲ್ಲಿಂದ 4 ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಆಗ್ತಾ ಇದಾವೆ ಅಂತ ಹೇಳಿದರೆ ಇಲ್ಲಿ ಡೈಥಿಕಸ್ ಆಂಥರ್ ಅಂದರೆ ಅಲ್ಲಿ 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇದಾವೆ. ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಾನಲ್ಲಿ 5 ಪೋಲನ್ ಗ್ರೈನ್ಸ್ ಅವ. ಅಂದರೆ 5 ಪ್ರತಿಯೊಂದು ಪೋಲನ್ ಮದರ್ ಸೆಲ್ 4 ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ರೀತಿ 5 ಪೋಲನ್ ಗ್ರೈನ್ಸಿಂದ 5 ಪೋಲನ್ ಮದರ್ ಸೆಲ್ಸಿಂದ ಎಷ್ಟು ಪೋಲನ್ ಗ್ರೈನ್ಸ್ ಫಾರ್ಮ್ ಆಗ್ತಾ ಇದಾವ ಅಂತ ಹೇಳಿದರೆ ಒಂದು ಮೈಕ್ರೋಸ್ಪೊರಾಂಜಿಯಮಿನ ಲೆಕ್ಕ ಸಿಗ್ತದೆ ನಮಗೆ. ಸೊ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 20 ಪೋಲನ್ ಗ್ರೈನ್ಸ್ ವಿಲ್ ಬಿ ಫಾರ್ಮ್. ಅಂದರೆ ಈ ಒಂದು ಸ್ಟ್ರಕ್ಚರ್ಲಿ 20, ಈ ಒಂದು ಸ್ಟ್ರಕ್ಚರ್ಲಿ 20, 20 ಆ್ಯಂಡ್ 20, 20 + 20 + 20 + 20 ಸುಮಾರು ಈ ರೀತಿ ಡೈಥಿಕಸ್ ಆಂಥರ್ ಇದೆಯಲ್ಲ. ಸೊ ಎಷ್ಟು? 80 ಪೋಲನ್ ಗ್ರೈನ್ಸ್ ಪರ್ ಸ್ಟೇಮನ್. 80 ಪೋಲನ್ ಗ್ರೈನ್ಸ್ ಪರ್ ಸ್ಟೇಮನ್ನಲ್ಲಿ ನಮಗೆ ಪ್ರೊಡ್ಯೂಸ್ ಆಗ್ತಾ ಇದೆ ಪೋಲನ್ ಗ್ರೈನ್ಸ್. ಸೊ ಆ ರೀತಿ ಹೌ ಮೆನಿ ಸ್ಟೇಮನ್ಸ್ ಆರ್ ದೇರ್? 10 ಸ್ಟೇಮನ್ಸ್. 10 × 80 ಪೋಲನ್ ಗ್ರೈನ್ಸ್ ಅಂದಾಗ ದಿಸ್ ವಿಲ್ ಬಿ 800 ಪೋಲನ್ ಗ್ರೈನ್ಸ್. ಎಷ್ಟು ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಆಗ್ತವೆ? 800 ಪೋಲನ್ ಗ್ರೈನ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಫ್ಲವರ್ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಫ್ರಮ್ ದ ಕ್ವೆಶ್ಚನ್.
ಇದು 2023 ಪ್ರೀವಿಯಸ್ ಇಯರ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಓಕೆ, ಸೊ ಆನ್ಸರ್, ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. 800 pollen grains will be produced. See, the next question, primary endosperm nucleus is formed by the fusion of. ನಾನು ಹೇಳಿದೆ ಎಂಬ್ರಿಯೋ ಸ್ಯಾಕ್ನಲ್ಲಿ ಇನಿಷಿಯಲಿ ಪೋಲಾರ್ ನ್ಯೂಕ್ಲಿಯೈ ಪ್ರೆಸೆಂಟ್ ಇರ್ತವೆ. ಈ ಪೋಲಾರ್ ನ್ಯೂಕ್ಲಿಯೈ ಫಸ್ಟ್ಗೆ ಸೆಕೆಂಡರಿ ನ್ಯೂಕ್ಲಿಯಸ್ ಫಾರ್ಮ್ ಮಾಡ್ತವೆ. ಸೆಕೆಂಡರಿ ನ್ಯೂಕ್ಲಿಯಸ್ಸು ಯಾವಾಗ ಪೋಲನ್ ಮದರ್ ಸೆಲ್ ಜೊತೆ ಫ್ಯೂಸ್ ಆಗಿದ್ದಾಗ ಇದು 2n plus n. This will form a triploid cell structure. Okay, that is primary endosperm nucleus. So primary endosperm ಹೇಗೆ ಫಾರ್ಮ್ ಆಯಿತು? ಪೋಲಾರ್ ನ್ಯೂಕ್ಲಿಯೈ ಅಥವಾ ಸೆಕೆಂಡರಿ ನ್ಯೂಕ್ಲಿಯೈ ಆ್ಯಂಡ್ ಮೇಲ್ ಪ್ರೋ ನ್ಯೂಕ್ಲಿಯೈ ಜೊತೆಗೆ ಫ್ಯೂಸ್ ಆಗಿದ್ದಾಗ. ಆಪ್ಷನ್ನಲ್ಲಿ ಏನದು ಕೊಟ್ಟಿದ್ದಾರೆ ನೋಡೋಣ. 2 polar nuclei and 2 male gametes. 2 male gametes ಅಂದಾಗ n plus n ಆಯಿತು, ಇಲ್ಲಿನೂ n plus n ಆಯಿತು. n plus n plus n plus n ಅಂದರೆ 4n. ನಮ್ಮ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇರ್ತಕ್ಕಂಥದ್ದು 3n. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಸೆಕೆಂಡ್ ಆಪ್ಷನ್ 2 polar nuclei and 1 male gamete. ಮುಂದೆ ಇನ್ನೂ 2 ಆಪ್ಷನ್ಸ್ ನೋಡಿ. ಓವಮ್ ಆ್ಯಂಡ್ 1 male gamete. ಓವಮ್ ಮತ್ತು 1 male gamete ಫಾರ್ಮ್ ಆಗಿದ್ದಾಗ ಇದು zygote ಫಾರ್ಮ್ ಮಾಡ್ತದೆ. Okay, it is also not correct answer. 1 polar nucleus and 1 male gamete. 1 polar nucleus and 1 male gamete. No. Correct answer is option B. Okay, so question number 7 ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. Next, question number 8. Which pair of the following cells in the embryo sac are destined to change their ploidy after the fertilization? Embryo sac ಚಿತ್ರವನ್ನು ಮತ್ತೆ ಡ್ರಾ ಮಾಡ್ಕೊಳ್ರಿ. ಇದು synergid cells. ಒನ್ ಆಫ್ ದ ಸಿನರ್ಜಿಡ್ ಅಂತೂ ಏನಾಗುತ್ತೆ, ಪೋಲನ್ ಗ್ರೇನಿಗೆ ಒಳಗಡೆ ಮಾರ್ಗ ತೋರಿಸಿದ ಮೇಲೆ ಫಿಲಿಫಾರ್ಮ್ ಅಪಾರಟಸ್ ಮುಖಾಂತರ ಅದು ಬ್ಲಾಸ್ಟ್ ಆಗಿಬಿಡುತ್ತೆ, ಡಿಜನರೇಟ್ ಆಗೋಗುತ್ತೆ. ಇನ್ನೊಂದು ಸಿನರ್ಜಿಡ್ ಇದನ್ನು ಕೂಡ ಲೇಟರ್ ಸ್ಟೇಜ್ ಆಫ್ ದ ಡೆವಲಪ್ಮೆಂಟ್ ಆಫ್ಟರ್ ದ ಫರ್ಟಿಲೈಸೇಷನ್ ಅದನ್ನು ಕೂಡ ಡಿನೇಚರ್ ಆಗಿ ಹೋಗುತ್ತೆ. ಸೊ ಈ ಆಂಟಿಪೋಡಾಲ್ ಸೆಲ್ಸ್ನು ಕೂಡ ವಿಚ್ ವಿಲ್ ಬಿ ಹ್ಯಾಪ್ಲಾಯ್ಡ್ ಸೆಲ್ಸ್ ವಿಚ್ ವಿಲ್ ಅಗೇನ್ ಫರ್ದರ್ ಡಿಜನರೇಟ್ ಆಫ್ಟರ್. ಅದರದ್ದು ಏನು ಮುಖ್ಯವಾದಂಥ ರೋಲ್ ಇರೋದಿಲ್ಲ. But here you can see the egg cell. Egg cell will fuse with male pronucleus which will be initially haploid. ಯಾವಾಗ zygote ಫಾರ್ಮ್ ಆಗಿದ್ಮೇಲೆ ಇದು ಏನಾಗುತ್ತೆ, ಡಿಪ್ಲಾಯ್ಡ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪೋಲಾರ್ ನ್ಯೂಕ್ಲಿಯೈ ಇರ್ತವೆ, ಪೋಲಾರ್ ನ್ಯೂಕ್ಲಿಯೈ ಅಥವಾ ಇದನ್ನು ನಾನು ಸೆಕೆಂಡರಿ ನ್ಯೂಕ್ಲಿಯಸ್ ಅಂತ ಬರೀತೇನೆ. ಓಕೆ, ಸೆಕೆಂಡರಿ ನ್ಯೂಕ್ಲಿಯಸ್ ಅಂತ ನೋಡಿ. ಸೆಕೆಂಡರಿ ನ್ಯೂಕ್ಲಿಯಸ್ ಆರ್ ಪೋಲಾರ್ ನ್ಯೂಕ್ಲಿಯೈ. ಸೆಕೆಂಡರಿ ನ್ಯೂಕ್ಲಿಯಸ್ ಅಥವಾ ಸೆಕೆಂಡರಿ ನ್ಯೂಕ್ಲಿಯಸ್ ಆರ್ ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳಿ. ಸೆಕೆಂಡರಿ ನ್ಯೂಕ್ಲಿಯಸ್ ಆರ್ ಪೋಲಾರ್ ನ್ಯೂಕ್ಲಿಯೈ ಪ್ಲಸ್ ಮೇಲ್ ಪ್ರೋ ನ್ಯೂಕ್ಲಿಯೈ ಅದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಗೆ ಫಾರ್ಮ್ ಮಾಡುತ್ತೆ ವಿಚ್ ವಿಲ್ ಟರ್ನ್ ಔಟ್ ಟು ಬಿ ಅ ಟ್ರಿಪ್ಲಾಯ್ಡ್ ಸೆಲ್ ಸ್ಟ್ರಕ್ಚರ್. ಅಂದರೆ ಪ್ಲಾಯ್ಡಿ ಲೆವೆಲ್ ಯಾವ ಸೆಲ್ಸು ಚೇಂಜ್ ಮಾಡ್ತಾವಂತ ಕೇಳ್ತಾ ಇದ್ದಾರೆ ಪ್ರಶ್ನೆಯಲ್ಲಿ. ಎಗ್ ಸೆಲ್ ಆ್ಯಂಡ್ ಸೆಂಟ್ರಲ್ ಸೆಲ್. ನೆಕ್ಸ್ಟ್ ಆಪ್ಷನ್ ಆಂಟಿಪೋಡಾಲ್ಸ್ ಆ್ಯಂಡ್ ಸಿನರ್ಜಿಡ್ಸ್. ಎರಡೂ ಮುಂಚೆನೂ ಕೂಡ ಹ್ಯಾಪ್ಲಾಯ್ಡ್ ಸೆಲ್ಸ್ ಆಗಿರ್ತಿದ್ದು, ಆಫ್ಟರ್ ದಟ್ ಫರ್ಟಿಲೈಸೇಷನ್ ಆಲ್ಸೋನು ಕೂಡ ಹ್ಯಾಪ್ಲಾಯ್ಡ್ ಆಗಿ ಉಳಿದಿರ್ತವೆ. ಸೊ ದಿಸ್ ಇಸ್ ಇನ್ಕರೆಕ್ಟ್ ಆಪ್ಷನ್. ಸಿನರ್ಜಿಡ್ಸ್ ಆ್ಯಂಡ್ ಎಗ್ ಸೆಲ್. ಸಿನರ್ಜಿಡ್ಸು ಹ್ಯಾಪ್ಲಾಯ್ಡ್ ಆಗಿರ್ತದೆ, ಹ್ಯಾಪ್ಲಾಯ್ಡ್ ಆಗಿ ಉಳ್ಕೊಳ್ತದೆ ಮೀನ್ಸ್. ಆದರೆ ಎಗ್ಸೆಲ್ ಮಾತ್ರ ಏನಾಗ್ತದೆ, ಎಗ್ಸೆಲ್ ವಿಲ್ ಟರ್ನ್ ಔಟ್ ಟು ಬಿ ಡಿಪ್ಲಾಯ್ಡ್ ಸೆಲ್ ಸ್ಟ್ರಕ್ಚರ್. ಪ್ಲಾಯ್ಡಿ ಲೆವೆಲ್ ಚೇಂಜ್ ಆಯ್ತು, ಅದು ಝೈಗೋಟ್ ಆಗಿ ಡೆವಲಪ್ ಆಯ್ತು. ಬಟ್ ಸಿನರ್ಜಿಡ್ಸ್ ಚೇಂಜ್ ಆಗೋದಿಲ್ಲಲ್ಲ. ಸೊ ಈ ಆಪ್ಷನ್ನು ಕೂಡ ನಾವು ಕನ್ಸಿಡರ್ ಮಾಡಿದೆ. ಸೆಂಟ್ರಲ್ ಸೆಲ್ ಆ್ಯಂಡ್ ಆಂಟಿಪೋಡಾಲ್ಸ್. ಸೆಂಟ್ರಲ್ ಸೆಲ್ಸ್ ಅಫ್ಕೋರ್ಸು ಸೆಂಟ್ರಲ್ ಸೆಲ್ನಲ್ಲಿ
ಟ್ರಿಪ್ಲಾಯ್ಡ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ, ಬಟ್ ಆಂಟಿಪೋಡಾಲ್ಸು ದೇ ವಿಲ್ ಹ್ಯಾವ್ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಓನ್ಲಿ. ಸೆಂಟ್ರಲ್ ಸೆಲ್ ಇನಿಷಿಯಲಿ ಒಂದೇ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇದ್ಬಿಟ್ಟು ಮುಂದೆ ಟ್ರಿಪ್ಲಾಯ್ಡ್ ಸೆಲ್ ಸ್ಟ್ರಕ್ಚರ್ ಆಗುತ್ತೆ, ಬಟ್ ಆಂಟಿಪೋಡಾಲ್ಸ್ ಮುಂಚೆನೂ ಕೂಡ ಹ್ಯಾಪ್ಲಾಯ್ಡೇ ಇದ್ದು ಲೇಟರ್ ಸ್ಟೇಜ್ನಲ್ಲೂ ಕೂಡ ಹ್ಯಾಪ್ಲಾಯ್ಡ್ ಆಗಿರ್ತವೆ. ಸೊ ಇದನ್ನು ಕೂಡ ಇನ್ಕರೆಕ್ಟ್ ಆಪ್ಷನ್. ಕ್ವಶನಲ್ಲಿ ಕೇಳ್ತಾ ಇದ್ದಾರೆ, ದ ಎಂಬ್ರಿಯೋ ಸ್ಯಾಕ್ ನಲ್ಲಿ ಇರ್ತಕ್ಕಂತಹ ಯಾವ ಸೆಲ್ಸು ದೇ ಆರ್ ಡೆಸ್ಟಿನ್ ಟು ಚೇಂಜ್ ದೇರ್ ಪ್ಲಾಯ್ಡಿ ಆಫ್ಟರ್ ದ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದ ನಂತರ ಯಾವ ಸ್ಟ್ರಕ್ಚರ್ಸು ತಮ್ಮ ಪ್ಲಾಯ್ಡಿ ಲೆವೆಲನ್ನು ಚೇಂಜ್ ಮಾಡ್ಕೊಳ್ತಾವಂತ ಹೇಳಿದ್ರೆ ಆನ್ಸರ್ ಈಸ್ ಆಪ್ಷನ್ ಎ. ದಟ್ ಈಸ್ ಎಗ್ ಸೆಲ್ ವಿಲ್ ಬಿ ಇನಿಷಿಯಲಿ ಹ್ಯಾಪ್ಲಾಯ್ಡ್, ಲೇಟರ್ ಡಿಪ್ಲಾಯ್ಡ್ ಸೆಲ್ ಸ್ಟ್ರಕ್ಚರ್ ಝೈಗೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೆಂಟ್ರಲ್ ಸೆಲ್ ವಿಚ್ ವಿಲ್ ಬಿ ಇನಿಷಿಯಲಿ ಹ್ಯಾಪ್ಲಾಯ್ಡ್, ಸೆಂಟ್ರಲ್ ಸೆಲ್ ಅಲ್ಲಿ ಇರ್ತಕ್ಕಂತಹ ಪೋಲಾರ್ ನ್ಯೂಕ್ಲಿಯೈ ಹ್ಯಾಪ್ಲಾಯ್ಡ್ ಇರ್ತವೆ, ಮುಂದೆ ಫರ್ಟಿಲೈಸೇಷನ್ ಆದಮೇಲೆ ಟ್ರಿಪ್ಲಾಯ್ಡ್ ಸೆಲ್ ಸ್ಟ್ರಕ್ಚರ್ ಆಗಿ ಹೋಗ್ತವೆ. ಸೊ ದಿಸ್ ಈಸ್ ಹೌ ದ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಇದೆ ಎಗ್ ಸೆಲ್ ಆ್ಯಂಡ್ ದ ಸೆಂಟ್ರಲ್ ಸೆಲ್ ವಿಚ್ ಈಸ್ ಗಿವನ್ ಇನ್ ದ ಆಪ್ಷನ್ ಎ, ವಿಚ್ ವಿಲ್ ಚೇಂಜ್ ದ ಪ್ಲಾಯ್ಡಿ ಲೆವೆಲ್ ಆಫ್ಟರ್ ದ ಫರ್ಟಿಲೈಸೇಷನ್. ಸೊ ಇದು ಆಗಿತ್ತು ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ 1 ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇದೇ ರೀತಿ ಮುಂದೆ ಬರುವಂಥ ದಿನಗಳಲ್ಲಿ ಐ ವಿಲ್ ಕಮ್ ಅಪ್ ವಿತ್ ಫ್ಯೂ ಮೋರ್ ಕ್ವಶನ್ಸ್ ಆನ್ ದ ನೆಕ್ಸ್ಟ್ ಚಾಪ್ಟರ್ಸ್ with a next PYQ series of the next chapter. Until then, see you, take care, keep learning, and all the best.